ಸ್ಟಡಿಂಗ್ PUC, this video is very important for you. PUC ಮುಗಿದ ನಂತರ ಏನು ಕೋರ್ಸ್ ಓದಬೇಕು, ಯಾವ ಜಾಬ್ಗೆ ಹೋಗ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ಆ ಆರ್ಟಿಕಲ್ ಮುಖಾಂತರ ನಿಮಗೆ ಅರ್ಥ ಆಗುತ್ತೆ ಹೇಗೆ ನಾವು ಕರಿಯರ್ಸ್ನ ಚೂಸ್ ಮಾಡಬೇಕು, ಮುಂದೆ ಯಾವ ಕೋರ್ಸ್ ತಗೊಳ್ಬೇಕು ಅಂತ ಹೇಳಿ. ಸ್ಕ್ರೀನ್ ಮೇಲೆ ಫೋಕಸ್ ಮಾಡಿ ಹೆಡ್ಲೈನ್ ನೋಡಿ ಇಲ್ಲಿ, ಎಂಜಿನಿಯರ್ ಇನ್ 2015 ಟು ಡಾಕ್ಟರ್ ಇನ್ 2026. ಓಕೆ, ಅನ್ಟೋಲ್ಡ್ ಸ್ಟೋರಿ ಆಫ್ ಆಕೃತಿ ಗೋಯಲ್, ಎಂಜಿನಿಯರ್ ಹೂ ಚೋಸ್ ಟು ಬಿಕಮ್ ಎ ಡಾಕ್ಟರ್. ಮುಂಚೆ ಇಂಜಿನಿಯರಿಂಗ್ ಓದಿರ್ತಾರೆ, ಅದಾದಮೇಲೆ 10 ವರ್ಷ ಇವರು ಕೆಲಸ ಮಾಡಿರ್ತಾರೆ, ಮ್ಯಾನೇಜರ್ ಲೆವೆಲ್ವರೆಗೂ ಕೆಲಸ ಮಾಡಿರ್ತಾರೆ, ತುಂಬಾ ಸ್ಯಾಲ್ರಿ ತಗೊಂಡಿರ್ತಾರೆ. ಸೊ ಹೊರಗಿನ ಪ್ರಪಂಚದ ಕಣ್ಣಿಗೆ ಇವರು ಸಕ್ಸಸ್ಫುಲ್ ಇಂಜಿನಿಯರ್ ಆಗಿರ್ತಾರೆ. ಆದರೆ ಇವರ ಮೆಂಟಲ್ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ, ಇವ್ರ ಲೈಫ್ದು ಕ್ವಾಲಿಟಿ ಹಾಳಾಗುತ್ತೆ, ಇವ್ರ ಲೈಫಲ್ಲಿ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋ ದಾರಿ ಕಳ್ಕೊಂಡಂಗೆ ಫೀಲ್ ಆಗುತ್ತೆ. ಸಕ್ಸಸ್ ಎಲ್ಲ ಇದ್ದರೂ ಕೂಡ ಖುಷಿ ಮತ್ತು ನೆಮ್ಮದಿ ಇರೋದಿಲ್ಲ. ಆಮೇಲೆ ಕೆಲಸ ಬಿಡ್ತಾರೆ. ಏನಕ್ಕೆ ಹಿಂಗೆ ಆಯಿತು ಅಂತೇಳಿ ಅವ್ರು ರಿಫ್ಲೆಕ್ಟ್ ಮಾಡ್ಕೊಳ್ಳುವಾಗ ಅವ್ರ ಚೈಲ್ಡ್ಹುಡ್ ಡ್ರೀಮ್ ಜ್ಞಾಪಕ ಬರುತ್ತೆ. ಮೆಡಿಕಲ್ ನಾನು ಓದಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ ಮುಂಚೆ ಅವ್ರಿಗೆ. ಅದರಲ್ಲಿ ಬಯಾಲಜಿ ಅವ್ರಿಗೆ ತುಂಬ ಫೇವ್ರೆಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮುಖಾಂತರ ಗೊತ್ತಾಗುತ್ತೆ ಅವ್ರು ಅಷ್ಟು ಏಜ್ ಆಗಿದ್ರು ಕೂಡ ಮತ್ತೆ ನೀಟ್ ಬರೆದು ಅವರು ಡಾಕ್ಟರ್ ಆಗ್ಬೋದು ಅಂತ ಹೇಳಿ. ಸೊ ಮತ್ತೆ ಓದ್ತಾರೆ, ಮತ್ತೆ ನೀಟ್ ಎಕ್ಸಾಮ್ ಬರೆದು ಅವರು ಮತ್ತೆ ಡಾಕ್ಟರ್ ಆಗ್ತಾರೆ. ಫ್ರೆಂಡ್ಸ್, ನಿಮಗೆ ಈ ಸ್ಟೋರಿ ತುಂಬ ಇಂಪಾರ್ಟೆಂಟು. ಇವ್ರ ಲೈಫಲ್ಲಿ ಇವರು 4 ವರ್ಷ ಇಂಜಿನಿಯರಿಂಗ್ ಓದಿ ಅದಾದಮೇಲೆ 10 ವರ್ಷ ಕೆಲಸ ಮಾಡಿ 14 ವರ್ಷ ಲೈಫಲ್ಲಿ ಇವರು ಕಳ್ಕೊತಾರೆ. ಟೈಮ್ ಆ್ಯಂಡ್ ಎನರ್ಜಿ, ಹೆಲ್ತ್ ಎಲ್ಲ ಕಳ್ಕೊತಾರೆ. ರೀಸನ್ ಸಿಂಪಲ್ಲು, ಅವರ ಒಂದು ಫೇವ್ರೆಟ್ ಸಬ್ಜೆಕ್ಟ್ಸ್ನ ಓದೋಕ್ಕೆ ಅವರು ಆಯ್ಕೆ ಮಾಡ್ಕೊಳ್ಳಿಲ್ಲ. ಅವರ ಒಂದು ಪ್ಯಾಷನ್ನ ಅವ್ರು ಕಂಡುಹಿಡ್ಕೊಂಡು ನಾನು ಮುಂದೆ ಏನಾಗಬೇಕು ಅಂತ ಡಿಸಿಷನ್ಸ್ ತಗೊಳ್ಳಿಲ್ಲ. ಇಂಜಿನಿಯರಿಂಗ್ ಹೋದರೆ ಬೇಗ ಕೆಲಸಕ್ಕೆ ಹೋಗ್ಬೋದು ಅಂತನೋ, ಅಥವಾ ತುಂಬ ಸಂಬಳದ ಕೆಲಸ ಸಿಗುತ್ತೆ ಅಂತನೋ, ಪ್ರಪಂಚ ಎಲ್ಲ ಹೇಳ್ತಾ ಇತ್ತು ಇಂಜಿನಿಯರಿಂಗ್ ಎವರ್ಗ್ರೀನ್ ಅಂತನೋ. ಫಾರ್ ಎನಿ ರೀಸನ್ ಅವ್ರು ಇಂಜಿನಿಯರಿಂಗ್ ತೊಗೊಂಡು 14 ವರ್ಷ ಲೈಫ್ನ ಹಾಳು ಮಾಡ್ಕೊತಾರೆ. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳೋದೇನೂ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಜಸ್ಟ್ ಥಿಂಕ್ ಓವರ್ ದಿಸ್ ಸ್ಟೋರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಈ ಥರ ಮಿಸ್ಟೇಕ್ಸ್ನ ನೀವು ಯಾರು ಮತ್ತೆ ಮಾಡಬಾರ್ದು. ಆ್ಯಂಡ್ ನಿಮ್ಮ ಫ್ಯೂಚರ್ ಕೋರ್ಸಸ್ ಆ್ಯಂಡ್ ಕರಿಯರ್ನ ಚೂಸ್ ಮಾಡೋಕ್ಕೆ ಮುಂಚೆ ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕು ಅಂತ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. Just subscribe to my channel and activate bell notification. All the best. Thank you.